ವೆಲ್ಕಮ್ ಟು ಮಿಕ್ಸ್ ಟೆಕ್. ಈ ಈ ವಿಡಿಯೋದಲ್ಲಿ ನಾವು ಮೆಣಸಿ ಗಿಡದ ಜೊತೆಗೆ ಮಿಶ್ರ ಬೆಳೆಯನ್ನಾಗಿ ಏನೇನು ಬೆಳಿಬೋದು ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾವು ಮೆಣಸಿ ಗಿಡವನ್ನು ಟ್ರೇ ನಾವೇ ಮಾಡ್ಕೊಂಡಿದ್ವಿ, ಅವನ್ನ ಹಾಕಿ ಬೆಳೆಸ್ಕೊಂಡ್ವಿ. ಸೊ ಇದನ್ನು ಮೊದಲು ನೀರನ್ನ ಹಾಯಿಸೋದ್ರಿಂದ ಹನಿ ನೀರಾವರಿ ಮತ್ತು ಮೈಕ್ರೋ ನೀರಾವರಿಯನ್ನು ಮಾಡಿಕೊಂಡ್ವಿ. ಸೊ ಅದಾದಮೇಲೆ ಇದರ ನಡುವೆ ನಾವು ತೆಂಗಿನ ಗಿಡಗಳನ್ನ ನೆಟ್ಟಿದ್ವಿ. ಅದರ ಜೊತೆಗೆ ಈ ಮೆಣಸಿ ಗಿಡದ ಸುತ್ತಲೂ ಅವರೆ ಗಿಡಗಳನ್ನ ನಾವು ಹಾಕಿದ್ವಿ. ನೋಡಿ, ಅವರೆ ಗಿಡ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಮತ್ತು ಕಾಯಿ ಎಲ್ಲನೂ ಬಿಟ್ಟಿದೆ. ಸೊ ಅವರೆಕಾಯಿ ರೇಟು ಯಾವಾಗಲೂ ಬಿದ್ದಿರೋದಿಲ್ಲ, ಯಾವಾಗಲೂ ಒಳ್ಳೆ ಡಿಮ್ಯಾಂಡು ಅವರೆಕಾಯಿಗೆ ಇದ್ದೇ ಇರುತ್ತೆ. ಸೊ ಮೆಣಸಿ ಗಿಡ ಸುತ್ತ ಅವರೆ ಗಿಡನ ಹಾಕ್ಕೊಳ್ಳೋದ್ರಿಂದ ಮೆಣಸಿ ಗಿಡಕ್ಕೆ ಸ್ಪ್ರೇ ಮಾಡ್ತಕ್ಕಂಥ ಔಷಧಿಯನ್ನು ಇದಕ್ಕೂ ನಾವು ಸ್ಪ್ರೇ ಮಾಡೋದ್ರಿಂದ ಯಾವುದೇ ಕೀಟ ಬಾಧೆ ಅವರೆ ಗಿಡಕ್ಕೆ ಬರೋದಿಲ್ಲ. ಅವರೆ ಗಿಡ ಅಲ್ಪಾವಧಿ ಬೆಳೆಯಾಗಿರ್ತದೆ. ಅದರ ಜೊತೆಗೆ ದೀರ್ಘಾವಧಿ ಬೆಳೆಯನ್ನಾಗಿ ನಾವು ಹೊಲದಲ್ಲಿ ತೆಂಗಿನ ಗಿಡಗಳನ್ನ ನಾವು ಬೆಳಿಬೋದು. ಮೆಣಸಿ ಗಿಡಕ್ಕೆ ಬಿಡುವಂಥ ನೀರೇನೆ ಮತ್ತು ಗೊಬ್ಬರ ಎರಡೂ ಕೂಡ ತೆಂಗಿನ ಗಿಡಕ್ಕೆ ಒಳ್ಳೆ ಇಳುವರಿಯನ್ನು ಕೊಡೋದಕ್ಕೆ ಸಹಾಯ ಮಾಡ್ತದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ.